ಸರ್ ಬಂಡೀಪುರದ ಬಗ್ಗೆ ನಮ್ಮ ಚಾಮರಾಜನಗರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಂಡೀಪುರ ಅಂದ್ರೆ 1975 ಅಲ್ಲಿ ಇದನ್ನ ಟೈಗರ್ ರಿಸರ್ವ್ ಮಾಡಿದ್ರು. ಕರ್ನಾಟಕದಲ್ಲೇ ಲಾರ್ಜೆಸ್ಟ್ ಫಾರೆಸ್ಟ್ ಮತ್ತೆ 190 ಪ್ಲಸ್ ಟೈಗರ್ಸ್ ಇರುವಂತ ಫಾರೆಸ್ಟ್ ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳಿರುವಂತ ಫಾರೆಸ್ಟ್ ಕೂಡ ಬಂಡೀಪುರನೇ. ಸೊ ಬಂಡೀಪುರ ಏನಕ್ಕೆ ವಿಶೇಷ ಅಂತ ಅಂದ್ರೆ ಕರ್ನಾಟಕದಲ್ಲಿ 5 ನ್ಯಾಷನಲ್ ಫಾರೆಸ್ಟ್ ಅಂದ್ರೆ ರಾಷ್ಟ್ರೀಯ ಉದ್ಯಾನವನಗಳಿವೆ. ಅದರಲ್ಲಿ ವಿಶೇಷವಾಗಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾಕಪ್ಪ ಅಂತ ಅಂದ್ರೆ ಇದನ್ನ 1931 ಅಲ್ಲೇನೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡಿ ಇವು ಸಾಲ್ಗ ಸಾರಂಗ ಗಂಡು ನಿಮ್ಗೆ ತುಂಬಾ ಜಿಂಕೆಗಳು ದಾರಿ ದಾರಿಗೂ ಹೆಣ್ಣವನ್ನ ಜಿಂಕೆ ಅಂತಾರೆ, ಗಂಡು ಜಿಂಕೆ ಸಾರಂಗಗಳು. 1931 ಅಲ್ಲೇನೆ ಇದನ್ನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 81 ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಇದನ್ನ ರಕ್ಷಿತಾರಣ್ಯ ಮಾಡಿದ್ರು. ಅದ್ರ ಹೆಸರು ಬಂತು ವೇಣುಗೋಪಾಲ ರಕ್ಷಿತಾರಣ್ಯ ಅಂತ. ಯಾಕೆಪ್ಪ ಅಂತಂದ್ರೆ ಹಿಮೋದ್ ಗೋಪಾಲ ಸ್ವಾಮಿ ಏನಿದೆ ಅದು ಮಹಾರಾಜರ ಮನೆ ದೇವರಾಗಿತ್ತು, ಹಾಗಾಗಿ ಇದಕ್ಕೆ ಆ ಹೆಸರಿತ್ತು. ಮತ್ತೆ 1941 ಅಲ್ಲಿ ಚಾಮರಾಜ ಒಡೆಯರು ಇದನ್ನ 900 ಸ್ಕ್ವೇರ್ ಕಿಲೋಮೀಟರ್ಗೆ ಎಕ್ಸ್ಟೆಂಡ್ ಮಾಡಿ ಇದನ್ನ ರಕ್ಷಿತಾರಣ್ಯ ಮಾಡಿದ್ರು. ಇದು ಬಂಡೀಪುರದ ವಿಶೇಷತೆ. ಇವತ್ತೂ ಕೂಡ ಬಂಡೀಪುರ ಚಾಮರಾಜನಗರದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಚಾಮರಾಜನಗರ ನನಗೆ ಇಷ್ಟವಾದಂತ ಪ್ರಿಯವಾದ ಜಿಲ್ಲೆ. ಮುಂದಿನ ಜನ್ಮ ಅಂತ ಒಂದ್ ಏನಾದ್ರು ಇದ್ರೆ ಚಾಮರಾಜನಗರ ಜಿಲ್ಲೆಯಲ್ಲೇ ಹುಟ್ಟಬೇಕು ಅಂತ ಆಸೆ. ಕೆಲವೊಂದು ನಮ್ಮ ಕಾಯಕಲ್ಪನ ಇಲ್ಲೇ ಮಾಡ್ಬೇಕು ಅಂತ ಚಾಮರಾಜನಗರದ ಅನ್ಕೊಂಡು. ಯಾಕೆ ಅಂತ ಅಂದ್ರೆ ಚಾಮರಾಜನಗರ ಶಾಪಗ್ರಸ್ತ ಜಿಲ್ಲೆ ಅಂತ ಕರೀತಾರೆ, ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ. ಆದ್ರೆ ಅತಿ ಹೆಚ್ಚು ವಿದ್ಯಾವಂತ ಇಲ್ದೇ ಇರೋ ಜಿಲ್ಲೆ ಅಂತ ಕರೀತಾರೆ. ಚಾಮರಾಜನಗರದಲ್ಲಿ ಇರುವಷ್ಟು ಡಿಗ್ರಿ ಹೋಲ್ಡರ್ಸ್ PhD ಹೋಲ್ಡರ್ಸ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ಇಲ್ಲ. ಮತ್ತೆ ಚಾಮರಾಜನಗರದಲ್ಲಿ ಇರುವಂತಹ ಫೋಕ್ ಟ್ರೆಡಿಷನ್, ದ 2 ಗ್ರೇಟ್ ಫೋಕ್ ಟ್ರೆಡಿಷನ್ ಆರ್ ಬಾರ್ನ್ ಇನ್ ಚಾಮರಾಜನಗರ ಓನ್ಲಿ. ಒನ್ ಇಸ್ ಮಂಟೇಸ್ವಾಮಿ, ಅನದರ್ ಒನ್ ಇಸ್ ಮಲೆಮಹದೇಶ್ವರ. 2 ಜನಪದ ಕಲೆಗಳ ತವರೂರು ಚಾಮರಾಜನಗರ. ಮತ್ತೆ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಹಸಿರನ್ನು ಹೊಂದಿರುವಂತದ್ದು, ಶುದ್ಧ ಗಾಳಿ ಸಿಗುವಂತ ಜಿಲ್ಲೆನಲ್ಲೇ ಕೊಪ್ಪಳ 1ನೇದು, ಚಾಮರಾಜನಗರ ಜಿಲ್ಲೆ 2ನೇದು. ಇಡೀ ಇಂಡಿಯಾದಲ್ಲೇ ನಮ್ಮ ಚಾಮರಾಜನಗರ ಜಿಲ್ಲೆ 6ನೇ ಸ್ಥಾನದಲ್ಲಿದೆ. ಇದು ಚಾಮರಾಜನಗರ ಜಿಲ್ಲೆ ಹೆಮ್ಮೆ ಪಡಬೇಕಾದಂಥದ್ದು. ಮತ್ತೆ ದೊಡ್ಡ ದೊಡ್ಡ ಘಟಾನುಘಟಿ ಧೀಮಂತ ನಾಯಕರುಗಳು, ಪರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದಂತ ಊರು. ಮತ್ತೆ ಪ್ರಭುದೇವ್ ಅವರು, ಮೂಗೂರು ಸುಂದರಮ್ಮ ಅವರು, ಜಯಲಲಿತಾ, ಇನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳು ಹುಟ್ಟಂತ ಊರು ಈ ಚಾಮರಾಜನಗರ. ಹಾಗಾಗಿ ಮಹಿಳಾದಲ್ಲಿ ಸರ್ ಲೋಕಾಯುಕ್ತಲ್ಲಿ ಸ್ಪೀಕರ್ ಆಗಿ ಆಯ್ಕೆ ಹೌದು ನಾಗರತ್ನಮ್ಮ ಅವರು, ನಾಗರತ್ನಮ್ಮ ಅಂತ ಗುಂಡ್ಲುಪೇಟೆ ಅವರು ಮಹಿಳೆ ಸ್ಪೀಕರ್ ಆಗಿ ಫಸ್ಟ್ನೇ ಸರಿ ಸೆಲೆಕ್ಟ್ ಆಗಿತ್ತು. ಅದು ನಮ್ಮ ಚಾಮರಾಜನಗರದವರೇ. ಗುಂಡ್ಲುಪೇಟೆ ಕರ್ನಾಟಕ ವಿಧಾನಸಭೆ ಮೊದಲನೇ ಸ್ಪೀಕರ್ ಗುಂಡ್ಲುಪೇಟೆ ಶಾಸಕರಾಗಿದ್ದಂತ ನಾಗರತ್ನಮ್ಮ ಅವರು ಇದೇ ಚಾಮರಾಜನಗರ ಜಿಲ್ಲೆಯವರು. ಬಿ ರಾಚಯ್ಯ ಅವರು, ಬಿ ರಾಚಯ್ಯ ಕರ್ನಾಟಕದ ಅಂಬೇಡ್ಕರ್ ಅಂತ ಕೂಡ ಕರೀತಾರ ಅವ್ರು. ಬಿ ರಾಚಯ್ಯ ಅವರು ಇದೇ ಜಿಲ್ಲೆಯವರು. ಬಿ ರಾಚಯ್ಯ ಜೋಡಿ ರಸ್ತೆ ಅಂತ ಪಚ್ಚಪ್ಪ ಸರ್ಕಲ್ ಅಂತ ಐತಲ್ಲ, ಅಲ್ಲಿಂದ ಸೀದಾ ಹೋದ್ರೆ ಬಿ ರಾಚಯ್ಯ ಜೋಡಿ ರಸ್ತೆ ಅಂತ. ನಾನು ಕೂಡ ನಗರದ ತಿಳ್ಕೊಳಕ್ ಪುಣ್ಯ ಬೇಕು. ಎಷ್ಟೋ ಜನ ಚಾಮರಾಜನಗರ ತಿಳ್ಕೊಳಕ್ಕೆ ಇನ್ನು ಮುಂದೆ ನೋಡ್ತಾರೆ. ನಗರ ಅಂತ ನಗರ ಅಂತ ಹೇಳಕ್ ಹೋಗೋದೇ ಇಲ್ಲ. ಬೆಂಗಳೂರು ಕಡೆ ಇರೋರಲ್ಲ, ಮೈಸೂರವರು ನಾವು ಅಂತ ಹೇಳ್ತಾರೆ. ಬಟ್ ಚಾಮರಾಜನಗರ ಕೂಡ ಅಷ್ಟೇ ವಿಶೇಷತೆಗಳಿದೆ, ಅಲ್ಲಿ ಪ್ರಕೃತಿ ಸೌಂದರ್ಯ ಇದೆ, ಏನಿಲ್ಲ ನಮ್ಮ ನಗರದಲ್ಲಿ. ಮತ್ತೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಯಾವ್ದಾದ್ರು ಒಂದು ಜಿಲ್ಲೆ ಹೆಸರು ಮೈಸೂರು ಮಹಾರಾಜರ ಹೆಸರಲ್ಲಿ ಇದ್ರೆ ಅದೇ ಚಾಮರಾಜನಗರ. ಯಾವ್ದು ಕೂಡ ಇಲ್ಲ. ಚಾಮರಾಜೇಂದ್ರ ಒಡೆಯರ ಚಾಮರಾಜೇಂದ್ರ ಒಡೆಯರ್ ಅವರು ತವರೂರು, ಅವ್ರು ಹುಟ್ಟಿದಂತ ಊರು ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಭಿನವ ಭೋಜ ಅವರ ತಂದೆ ಕಾಸಾ ಚಾಮರಾಜ ಒಡೆಯರು ಇಲ್ಲೇ ಹುಟ್ಟಿದ್ದು. ಅದಕ್ಕೆ ಹರಿಕುಟಾರಕ್ಕೆ ಚಾಮರಾಜ ನೋಡಿ ಬಹಳಷ್ಟು ಜಿಂಕೆಗಳನ್ನ ನೋಡ್ಬೋದು ನಾವು. ಜಿಂಕೆ, ಕೋತಿ ಎಲ್ಲ ಹರ್ಬಿವರಸ್. ರೋಡ್ ಸೈಡ್ ಎಲ್ಲ ಇದೆ. Herbivores, these are all the herbivores, the deer. ತುಂಬಾ ಜಿಂಕೆಗಳೆಲ್ಲ ಇಲ್ಲಿ ಇವೆ ನೋಡಿ, ಮಂಗನಿಂದ ಮಾನವ. ಸರ್ ಮಂಗನಿಂದ ಮಾನವ ಅನ್ನೋದು ಸುಳ್ಳಲ್ಲ ಸರ್, ಅದು ಹೌದು. ಯಾಕೆಂದ್ರೆ ಮಾನವನಿದ್ರೆ ಮಂಗದ ಅವ್ರದ್ದು ಇದ್ರದೇ ಇರ್ಬಾರ್ದಿತ್ತು ಸರ್, ಆ ಜೀವ ಸಂಕುಳಿ ಇರಬಾರ್ದಾಯ್ತು. ಏನಂದ್ರೆ ಹೌದಂದ್ರೆ ಯಾಕೆಂದ್ರೆ ಮಂಗನ್ಗೂ ನಮಗೂ ಬಹಳಷ್ಟು ಸಾಮ್ಯತೆ ಇದೆ. ಮಂಗ ಈಗ ನಮ್ಮ ತರನೇ ಆಡುತ್ತೆ ಮಂಗಗಳು, ಚೇಷ್ಟೆಗಳು ಜಾಸ್ತಿ ಮಂಗಗಳಿಗೆ. ಹಾಗಾಗಿ ಅದು ಸ್ವಭಾವದಲ್ಲೇ ಸ್ವಲ್ಪ ನಮ್ ಗುಣನೇ ಇದೆ, ಮಾನವನ ಗುಣನೇ ಮಂಗಗಳಿಗೆ. ಅದಕ್ಕೆ ಮಂಗನಿಂದ ಮಾನವ ಅಂತ ಅಂತಾರೆ. ಕಾನ್ಸೆಪ್ಟ್ ತಪ್ಪು ಆಕ್ಚುಲಿ. ಅಂದ್ರೆ ನಾವು ಹಿಂದೆ ಆತರ ಇದ್ವಿ ಅಂತ ಹೇಳ್ತಾರೆ. ಮನುಷ್ಯ ಎವಲ್ಯೂಷನ್ ಆಗಕ್ಕೂ ಮುಂಚೆ, ಈಗ ಚಾರ್ಲ್ಸ್ ಡಾರ್ವಿನ್ ಅವರು ದ ಥಿಯರಿ ಆಫ್ ಎವಲ್ಯೂಷನ್ ಅಲ್ಲಿ 1858 ಅಲ್ಲಿ ಅವ್ರು ಪಬ್ಲಿಷ್ ಮಾಡ್ತಾರೆ ಅದನ್ನ. ಆ ಥಿಯರಿನಲ್ಲಿ ಹೇಳ್ತಾ ಹೋಗ್ತಾರೆ. ಕರ್ನಾಟಕ ಹಿಂಡಿದು
ನೆಕ್ಸ್ಟ್ ತಮಿಳ್ನಾಡು, ಇವಾಗ ತಮಿಳ್ನಾಡು ಬಾರ್ಡರ್ ಅದು ಮಧುಮಲೈ ಟೈಗರ್ ರಿಸರ್ವ್. ಮಧುಮಲೈ ಟೈಗರ್ ರಿಸರ್ವ್ ಅದು ಕೂಡ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ತಮಿಳ್ನಾಡು. ಮೊದಲೆಲ್ಲ ಇದು ಕರ್ನಾಟಕಕ್ಕೆ ಸೇರಿಸಿತ್ತು. ಆಫ್ಟರ್ 1956 ಯಾವಾಗ ಭಾಷಾ ರೀಜನಲ್ ಟೆರಿಟರಿಗಳು ಡಿವೈಡ್ ಆಯ್ತು, ಅವಾಗ ಊಟಿ ಮಧುಮಲೈ ಎಲ್ಲ ಇವೆಲ್ಲ ಕೂಡ ತಮಿಳ್ನಾಡಿಗೆ ಸೇರಿತು. ವಂದನೆಗಳು. ಕರ್ನಾಟಕ ಎಂಡ್ ಆಗಿದೆ ಇಲ್ಲಿ. ಇಲ್ಲಿಂದ ಆಚೆಗೆ ತಮಿಳ್ನಾಡು ಸ್ಟಾರ್ಟ್ ಆಗಿದೆ. ಒಂದ್ ಕಾಲದಲ್ಲಿ ಬಂಡೀಪುರದ Next, ತಮಿಳ್ನಾಡು. ಗೋಪಿನಾಥಮ್ಮ, ಮಲೆ ಮಹದೇಶ್ವರ ಬೆಟ್ಟ, ತಿಂಬಮ್ಮು, ಈ ಕಡೆ ಎಲ್ಲ ಒಂದೇ ಹೆಸರು ಕೇಳ್ಬರ್ತಿದ್ದು, ಅದೇ ವೀರಪ್ಪನ್. ಅವ್ನು ಹುಟ್ಟಿರೋದು ನಮ್ಮ ಚಾಮರಾಜನಗರದಲ್ಲಿ. ಈಗ ನಾವು ಹೋಗ್ತಾ ಇದೀವಲ್ಲ ಮಾಸಿನ ಗುಡಿ, ಅದಕ್ಕೂ ಕೂಡ ವರ್ಷಕ್ಕೊಂದ್ಸರಿ ವೀರಪ್ಪನ್ನು ಬಂದ್ ಹೋಗ್ತಿದ್ರಂತೆ. ಯಾರಿಗೂ ಗೊತ್ತಾಗ್ತಿರ್ಲಿಲ್ವಂತೆ. ಯಾವಾಗ ಗೊತ್ತಾಗ್ತಿತ್ತು ಅಂದ್ರೆ ಉಂಡಿ ತೆಗೆದಾದ್ಮೇಲೆ ನಾನು ಇಲ್ಲಿ ಬಂದೋಗೇನಿ ಅಂತ ವೀರಪ್ಪನ್ ಬರ್ದಾಗ್ತಿದ್ದಂತೆ. ಅವಾಗ ಮಾತ್ರ ಗೊತ್ತಾಗ್ತಿದ್ದಂತೆ. ನೋಡಿ ಈ ಬ್ರಿಡ್ಜ್ ಇದೆಯಲ್ಲ, ಇದು ನೀಲಗಿರಿ ಡಿಸ್ಟ್ರಿಕ್ಟ್ ಅಂದ್ರೆ ಊಟಿದು. ಊಟಿಯ ಬಿಡಿಸಿದ್ದು ಊಟಿ ಅಂದ್ರೆ ಮಧುಮಲೈ ಬ್ರಿಡ್ಜ್. ಇನ್ನು ಓಪನ್ ಮಾಡಿರೋರು ಮೈಸೂರು ದಿವಾನ್ ಆಗಿದ್ದಂತ ಮಿರ್ಜಾ ಇಸ್ಮಾಯಿಲ್. ನೋಡಿ ತಮಿಳ್ನಾಡು, ವೆಲ್ಕಮ್ ಟು ದ ತಮಿಳ್ನಾಡು ಅಂತ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. So now we are entering into the தமிழ்நாடு. தமிழ்நாடுக்கு வந்திருக்கோம். எல்லாருக்கும் வணக்கம். தமிழ் பேசுறதுக்கு தமிழ் கொஞ்சம் கொஞ்சம் தெரியுமா? எனக்கு தெரியுமா? தமிழ் பேசுறீங்க, ಕನ್ನಡ ಮರ್ಕಾದೀங்க. ಕನ್ನಡ ಪಟಕನ್ನ ತಮಿಳ್ನ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ, ತಮಿಳ್ನಾಡು ಬಂದ್ಮೇಲೆ ತಮಿಳ್ ಮಾತಾಡಿ. ಎಲ್ಲ ಕನ್ನಡ ಉಳಿಸಿ. ಎಲ್ಲೋದ್ರು ಅಷ್ಟೇ ನಾವು ಎಲ್ಲಾ ಭಾಷೆಯನ್ನು ಗೌರವಿಸ್ತೀವಿ, ಎಲ್ಲಾ ಭಾಷೆಯನ್ನು ಪೂಜಿಸ್ತೀವಿ. ನಾವೆಲ್ಲರೂ ಪ್ರೀತಿಸ್ತೀವಿ, ಬಟ್ ನಮ್ನೆಲ್ಲ ಯಾರನ್ನೂ ಪ್ರೀತಿಸಲ್ಲ. ನಮ್ಮ ಭಾಷೆಗೆ ಯಾರು ಕೂಡ ಗೌರವ ಕೊಡಲ್ಲ. ಇದು ಭಾಷಾದ ಬೆಂಗಳೂರಲ್ಲೇ ಆಗಿರ್ಬೋದು, ಬರ್ತಾ ಬರ್ತಾ ಕನ್ನಡಿಗರು ಕಮ್ಮಿ ಆಗ್ತಾ ಇದಾರೆ. ಇವಾಗ ಹೆಂಗೆ ಅಂದ್ರೆ ಗೌರ್ಮೆಂಟ್ ಯಾವುದೇ ಒಂದು ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಔಟ್ ಸೈಡ್ ನೀವು ಯಾವುದೇ ಇಂಗ್ಲಿಷ್ ಗೊತ್ತಿತ್ತು ಅಂದ್ರೆ, ಅಥವಾ ಬೇರೆ ಭಾಷೆಯಲ್ಲಿ ಮಾತಾಡಿದಾಗ, ಇಂಗ್ಲಿಷ್ ಅಲ್ಲಿ ಮಾತಾಡಿದಾಗ, ಅಲ್ಲಿ ನಮ್ಮ ಮಾತೃ ಭಾಷೆಯಲ್ಲಿ ಮಾತಾಡಿದಾಗ ಒಂದ್ ಸ್ವಲ್ಪ ಇದ್ರಾಗ ನೋಡ್ತಾರೆ. ಅವಾಗ ನೀವು ಅನ್ಕೋದು ನಂಗೆ ಇಂಗ್ಲಿಷ್ ಗೊತ್ತಿಲ್ಲ, ನಾ ಯಾಕೆ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರೇನ್ ತಿಳ್ಕೊತಾರೆ, ಇವ್ರೇನ್ ತಿಳ್ಕೊತಾರೆ. ಅಲ್ಲ, ಕನ್ನಡ ನಮ್ಮ ಮಾತೃ ಭಾಷೆ. ಕನ್ನಡಕ್ಕೆ ಎಷ್ಟು 2,000 ವರ್ಷಗಳ ಇತಿಹಾಸ ಇದೆ. ಕನ್ನಡ ಅಂತ ಅಂದ್ರೆ ಸುಲಿದ ಬಾಳೆ ಹಣ್ಣಿನಂತೆ, ರಸಭರಿತ ಕಬ್ಬಿನಂತೆ, ಅಂದ್ರೆ ಅಷ್ಟು ಸುಲಲಿತವಾದಂತ ಭಾಷೆ ಅಂತ ಕವಿ ಮಹಾಲಿಂಗ ರಂಗ ಅವರು ಹೇಳ್ತಾರೆ. ಕನ್ನಡವೇನೆ ಕುಣಿದಾಡುವುದೆಂದರೆ ಕನ್ನಡ ಏನಕ್ಕೆ ನಿಮಿರುವುದು ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಕವಿಗಳು. ಕುವೆಂಪು ಅವರು ಕನ್ನಡದ ಬಗ್ಗೆ. ಕನ್ನಡ ನಾಡಲ್ಲಿ ಹುಟ್ಟಿರುವಂತ ನಾವೆಲ್ಲರೂ ಧನ್ಯರು. ಯಾಕೆ ಅಂದ್ರೆ ಕನ್ನಡ ನಾಡು ಇಡೀ ಇಂಡಿಯಾದಲ್ಲೇ ಒಂದು ಅದ್ಭುತವಾದಂತಹ ಕಲಾ ಸಂಸ್ಕೃತಿಯನ್ನ, ಇತಿಹಾಸವನ್ನ, ಪರಂಪರೆಯನ್ನ ಹೊಂದಿರುವಂತ ನಾಡು. ಕರ್ನಾಟಕದ ಮಹಾರಾಜರುಗಳು ಇಡೀ ಭಾರತದೆಲ್ಲೆಡೆ ಆಳಿರುವಂತ ನಿದರ್ಶನಗಳಿವೆ. ಕನ್ನಡಕ್ಕೆ 2,000 ವರ್ಷಗಳ ಇತಿಹಾಸ ಇದೆ. ಎಲ್ಲಿ ಗಂಟೆ ಇತ್ತು ಕನ್ನಡ? ಶ್ರೀ ವಿಜಯ ಹೇಳ್ತಾನೆ, ರಾಷ್ಟ್ರಕೂಟರ ಅಮೋಘೋಷ ನೃಪತುಂಗನ ಆಸ್ಥಾನದಲ್ಲಿ ಕಾವೇರಿಯಿಂದ ಗೋದಾವರಿ ವರಮಿರ್ತ ನಾಡಾದ ಕನ್ನಡದೊಳ್ ಪವಸಿದ ವಿಶೇಷ ಜನಪದಂ ಪದನರೆದು ನುಡಿಯಲು ನುಡಿದ ನಡೆಯಲು ಮಾಳ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ಳಿ ಕನ್ನಡಿಗರ್ ಅಂತ ಹೇಳ್ತಾನೆ. ಕನ್ನಡ ಅಂದ್ರೆ ಕರ್ನಾಟಕದವರು ಕುರಿತು ಯಾವುದೇ ಒಂದು ಪ್ರದೇಶದ ಬಗ್ಗೆ, ಯಾವುದೇ ಒಂದು ಸ್ಥಳದ ಬಗ್ಗೆ, ಯಾವುದೇ ಒಂದು ವಿಚಾರದ ಬಗ್ಗೆ, ಒಂದು ವಸ್ತು ಬಗ್ಗೆ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ಒಂದು ಕಾವ್ಯವನ್ನೇ ರಚಿಸುವಂತ ತೀಕ್ಷ್ಣ ಮತಿಗಳು, ಬುದ್ಧಿವಂತರು ಅಂತ ಹೇಳ್ತಾರೆ. ಕನ್ನಡಿಗರು ತುಂಬಾ ಸಾಧನೆಗಳು ಮಾಡಿದ್ದಾರೆ. ಆದ್ರೂ ಕೂಡ ತಮಿಳ್ನಾಡಿನವ್ರು ನಮ್ದೇ ದೊಡ್ಡ ಅಂತಾರೆ. ಕಾವೇರಿ ನಮ್ದು ಅಂತಾರೆ. ಆದ್ರೆ ಕಾವೇರಿ ನಮ್ದು, ರಜನಿಕಾಂತ್ ನಮ್ಮವರು, ಜಯಲಲಿತಾ ನಮ್ಮವರು. ಹಂಗೆಲ್ಲ ರಜನಿಕಾಂತ್ ಯಾವ ಸೂಪರ್ ಸ್ಟಾರ್ ಗೊತ್ತಿರುತ್ತೆ ಎಲ್ಲರಿಗೂ ತಲೆವಾ. ಸೂಪರ್ ಸ್ಟಾರ್ ರಜನಿಕಾಂತ್ ನಮ್ಮವ್ರೆ, ರಾಜಮೌಳಿ ನಮ್ಮವ್ರೆ, ಯಾರು ಇಲ್ಲ ತಮಿಳ್ನಾಡು. ಅನುಷ್ಕಾ ಶೆಟ್ಟಿ ನಮ್ಮವ್ರೆ, ಜಯಲಲಿತಾ, ಸೆಲ್ವಿ ಜಯಲಲಿತಾ ತಮಿಳಿನ ಅಮ್ಮ, ಅವರು ನಮ್ಮವ್ರೆ. ಎಲ್ಲ ಪೂಜೆ ಮಾಡ್ತಿದ್ರಲ್ಲ ನಿಮ್ಮ ತಮಿಳ್ನಾಡಲ್ಲಿ. ಪ್ರಕಾಶ್ ರಾಜ್ ನಮ್ಮವ್ರೆ. ಅಷ್ಟೇ ಅಲ್ಲ, ಪ್ರಭುದೇವ್, ಡ್ಯಾನ್ಸರ್ ಪ್ರಭುದೇವ್ ಕೂಡ ನಮ್ಮವ್ರೆ. ಇನ್ನೂ ಎಷ್ಟು ಜನ ತಮಿಳಲ್ಲಿ ಹೋಗಿ ಸಾಧನೆ ಮಾಡಿರುವಂತ ಅರ್ಜುನ್ ಸರ್ಜಾ, ಅವರು ನಮ್ಮವ್ರೆ. ಅರ್ಜುನ್ ಸರ್ಜಾ ಕೂಡ ನಮ್ಮವ್ರೆ. ಐಶ್ವರ್ಯ ರೈ ಕೂಡ ನಮ್ಮವ್ರೆ, ಮಂಗಳೂರವರು. ಬಟ್ ಎಲ್ಲ ಸೌಂದರ್ಯ ನಮ್ಮವರು. ಬಿ ಸರೋಜಾ ದೇವಿ ನಮ್ಮವರು. ತಮಿಳಿನ ಸೂಪರ್ ಸ್ಟಾರ್ ಆಗಿ ಮೆರೆದಂತ ನೋಡಿ ಇಲ್ಲಿ. ಸರ್ ಈ ಬಗ್ಗೆ ಹೆಸರೇನು ಸರ್? ಇದು ಲಂಗೋರ್ ಮಂಗಗಳು ಅಂತ ಅಂತಾರೆ ಇದನ್ನ. ಅಂದ್ರೆ
ಬ್ಲಾಕ್ ಇದಿರುತ್ತೆ ಓಕೆ, ಬಾಲ ಮತ್ತೆ ಮುಖ ಎಲ್ಲ. ಎಲ್ಲಿ ನಮ್ಮ ಹುಡುಗರು? ಅದು ಕೂಡ ಇವಾಗ ತುಂಬಾ ಇದಾಗ್ತದೆ ಇಲ್ಲ ಸರ್, ಕ್ಷೀಣಿಸ್ತಾ ಇದೆ. ಇದು ಇಲ್ಲಿ ಇದು ಬಿಟ್ರೆ ಆಗುಂಬೆ ಘಾಟಲ್ಲಿ ನಾವು ನೋಡ್ಬೋದು ಈ ಮಂಗಗಳು. ಯಾವ್ದೋ ಒಂದು ಜಿಂಕೆ ಸುಮ್ಮನೆ ಒಂದೇ ನಿಂತಿದೆ. ಯಾಕೆ ಜೀವನ ಬೇಸರ ಆಗೋಗಿದೆ ಅನ್ಸುತ್ತೆ, ಅದಕ್ಕೆ ಒಂದೇ ಒಂದು ಜಿಂಕೆ ನಿಂತೈತಿಲ್ಲ ಅಂತ ತೋರಿಸ್ತಿದ್ದೀನಿ. ಗುಂಪಲ್ಲಿರೋ ಜಿಂಕೆಗಳು. So now we are on the way to Masingudi, one of the beautiful place in Madumalai forest, located in Madumalai forest in Tamil Nadu, in Nilgiri district. Nilgiri district is nothing but Ooty. So now we are going into the temple, which was very famous. See, the lorry is coming now. ಫೋನ್ ಹೋಗ್ಬಿಡ್ತಿದ್ದ ಸರ್, ಐಫೋನ್ 70,000 ರೂಪಾಯಿ ಫೋನ್ ಹೊಡ್ಕೊ ಹೋಗ್ಬಿಡ್ತಿದ್ದಲ್ಲ ರೀ. So the incident which was happened in Masingudi is, you know, the great dacoits Veerappan. That Veerappan is coming into the Masingudi every year he used to visit the temple. He used to request the deity, and he was offering something to the deity, Masani Gudi, Masani Amma, and nobody will identify him when he come and when he visit into the temple. But after that, when the hundi was opened, then we find out the letter which was from Veerappan. which was I am kept coming, by. be careful. Yes, I already visited. Like that, he used to wrote and used to keep in that hundi. Used to put that letter into the hundi. When the hundi was opened, then the administration of the temple and the administration of the Nilgiris then confirmed that the Veerappan has already visited, but nobody will identify him, nobody will caught him. That is the main thing, because he was very clever. And Veerappan kidnapped the Dr. ಯಾಕೆ Rajkumar. ಬೈಕ್ ಆಫ್ ಆಗ್ತದೆ ಆಫ್ ಮಾಡ್ದ? ಅವರೇ ಆಫ್ ಮಾಡ್ತಾರೆ. So he was very clever, and he is also called as Narahantaka. That means he killed 128 members, including IPS officers, IFS officers, and the police department, forest officials, everybody. Bro, and also see, he murdered up to 2,000 elephants, and he cutted down the sandalwoods also. Up to 2,000 sandalwood trees are cutted down by Veerappan. So he is very famous, and he kidnapped our Rajkumar also, the superstar Rajkumar. 188 days, sir. Yes. Kidnapped Dr. Rajkumar, and finally released. Then Selvi J. Jayalalitha and S.M. Krishna was the Chief Minister of Karnataka. Mallikarjun Kharge was the Home Minister. Then he released the Rajkumar and 3 members along with him, who are kidnapped along with Rajkumar relatives and friends. So this is the main thing. We are going to Masingudi. So Masingudi is a very beautiful and having a legacy of tradition, culture, and also the history. So many rituals took place in Masingudi. A powerful Amman temple, that means the mother goddess, Masani Amma. Masani Amman in Tamil, Mashanamma in Kannada, Masingudi in English. Oh, our guys. This is the beauty of the Madumalai forest. ಆಯ್ತೇನು? ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂಥ ಮಡಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.